ಮೆಟ್ರೋ ದರ ಹೆಚ್ಚಳ ಕೇಂದ್ರದತ್ತ ಕಾಂಗ್ರೆಸ್ ಬೊಟ್ಟು. ನಿನ್ನೆ ಸಿಎಂ ಸಿದ್ದರಾಮಯ್ಯ, ಇವತ್ತು ಡಿಕೆ ಶಿವಕುಮಾರ್. ಮೆಟ್ರೋ ದರ ಹೆಚ್ಚಳವಾಗಿದ್ದಕ್ಕೆ ಕೇಂದ್ರದತ್ತ ಕಾಂಗ್ರೆಸ್ ಬೊಟ್ಟು ಮಾಡ್ತಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ, ಎಂದು ಡಿಕೆ ಶಿವಕುಮಾರ್. ಫೆಬ್ರವರಿ 9ರಿಂದ ನಮ್ಮ ಮೆಟ್ರೋ ಪ್ರಯಾಣ ದರ 5% ಹೆಚ್ಚಳವಾಗಿದೆ. ದರ ಹೆಚ್ಚಳದ ಬಗ್ಗೆ ನಮ್ಮನ್ನ ಯಾರೂ ಸಂಪರ್ಕಿಸಿಲ್ಲ ಅಂತ ಡಿಕೆಶಿ ಹೇಳಿರುವಂತದ್ದು. ಮೆಟ್ರೋ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದವರು ಇದ್ದಾರೆ. ಇಂದು ಅಥವಾ ನಾಳೆ ಮೆಟ್ರೋ ಚೇರ್ಮನ್ ಜೊತೆ ಮಾತನಾಡುವೆ ಅಂತ. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗಕ್ಕೆ ಬಿಡಲ್ಲ ಅಂದಿದ್ದಾರೆ. ದರ ಪರಿಷ್ಕರಣೆಯ ವಿಚಾರವಾಗಿ ಮಾತನಾಡ್ತೇನೆ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಮೆಟ್ರೋ ದರ ಏನು ಹೆಚ್ಚಾಯಿತು, ಇದಕ್ಕೆ ಕಾಂಗ್ರೆಸ್ ಕೇಂದ್ರದತ್ತ ಬೊಟ್ಟು ಮಾಡ್ತಿದೆ. ಈಗ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ಹೇಳಿದ್ದಾರೆ. ಫೆಬ್ರವರಿ 9ರಿಂದ ಮೆಟ್ರೋ ದರ ಹೆಚ್ಚಳ ಆಗುತ್ತೆ. 5% ಹೆಚ್ಚಳ ಆಗ್ತಿರುವಂತಹ ಮೆಟ್ರೋ ದರ ಹೆಚ್ಚಳದ ಬಗ್ಗೆ ನಮ್ಮನ್ನು ಯಾರೂ ಸಂಪರ್ಕನೇ ಮಾಡಿಲ್ಲ. ಮೆಟ್ರೋ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದವರು ಇದ್ದಾರಲ್ಲ, ಅವ್ರ ಜೊತೆಗೆ ಮಾತನಾಡ್ತೇನೆ ಅಂತಂದಿದ್ದಾರೆ. ಇವತ್ತು ಅಥವಾ ನಾಳೆನೋ ಚೇರ್ಮನ್ ಜೊತೆಗೆ ಮಾತನಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಯಾವುದೇ ಕಾರಣಕ್ಕೂ ಜನರಿಗೆ ಇದರಿಂದ ತೊಂದರೆ ಆಗಕ್ಕೆ ಬಿಡಲ್ಲ ಅಂತಂದಿದ್ದಾರೆ. ದರ ಪರಿಷ್ಕರಣೆ ವಿಚಾರವಾಗಿ ಮಾತನಾಡ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಅವರು ನಮ್ಮ ಕನ್ಸಲ್ಟ್ ಮಾಡಿಲ್ಲ. ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ಇವತ್ತು ಇಲ್ಲಾಂದ್ರೆ ನಾಡಿದ್ದು ನಾನು ಮಾತಾಡ್ತೀನಿ. ನಮಗೂ ಯಾರಿಗೂ ಜೊತೆಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅವರು ನಮ್ಮ ಕನ್ಸಲ್ಟ್ ಮಾಡಿಲ್ಲ. ಚೇರ್ಮನ್ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ಇವತ್ತು ಇಲ್ಲಾಂದ್ರೆ ನಾಡಿದ್ದು ನಾನು ಮಾತಾಡ್ತೀನಿ. ನಮಗೂ ಯಾರಿಗೂ ಜೊತೆಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅವರು ನಮ್ಮ ಕನ್ಸಲ್ಟ್ ಮಾಡಿಲ್ಲ. ಚೇರ್ಮನ್ ಮೆಟ್ರೋ ದರ ಹೆಚ್ಚಳದ ಬಗ್ಗೆ ಯಾರೂ ನಮ್ಮನ್ನ ಸಂಪರ್ಕನೇ ಮಾಡಿಲ್ಲ. ಮೆಟ್ರೋ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದವರು ಇದ್ದಾರೆ. ಇವತ್ತು ಅಥವಾ ನಾಳೆ ಚೇರ್ಮನ್ ಜೊತೆಗೆ ಮಾತನಾಡ್ತೇನೆ. ಯಾವ ಕಾರಣಕ್ಕೂ ಕೂಡ ಜನರಿಗೆ ತೊಂದರೆ ಆಗಕ್ಕೆ ಬಿಡಲ್ಲ. ದರ ಪರಿಷ್ಕರಣೆ ವಿಚಾರವಾಗಿ ಮಾತನಾಡ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಈಗ ಫೆಬ್ರವರಿ 9ರಿಂದ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಾಗತ್ತೆ. 5% ಹೆಚ್ಚಾಗಲಿದೆ ಮೆಟ್ರೋ ದರ. ಹಾಗಾಗಿ ದರ ಹೆಚ್ಚಳದ ಬಗ್ಗೆ ಯಾರಿಗೂ ನಾವು ತೊಂದರೆ ಆಗಕ್ಕೆ ಬಿಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಹೇಳಿರುವಂಥದ್ದು.